ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮತ್ತೆ ನಮ್ಮ IPL ಸ್ಟಾರ್ಟ್ ಆಗ್ತಿದೆ. ಸೊ ಏನೇನು ಹೊಸ ಹೊಸ ಮೆಷರ್ಮೆಂಟ್ಸ್ ತೊಗೊಂಡಿದ್ದಾರೆ ಮತ್ತು ಫ್ಯಾನ್ಸ್ ಎಲ್ಲ ಟಿಕೆಟ್ಸ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಮತ್ತು ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಇದೇ ರೀತಿ ಇನ್ನಷ್ಟು ಕ್ರಿಕೆಟ್ ಕಂಟೆಂಟ್ಸು ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮತ್ತು ಲೈಕ್ ಮಾಡಿ. ಓಕೆ, ಇವಾಗ ಸ್ಟೇಡಿಯಂ ಬಗ್ಗೆ ಬರೋದಾದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮುಂಚೆ ಇದ್ದಿದ್ದ ಕೆಪಾಸಿಟಿ ಬಂದು 35,000 ಇತ್ತು. ಇವಾಗ ಅದನ್ನ 28,000ಇಂದ 33,000ಗೆ ರೆಡ್ಯೂಸ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬರ್ತಿದೆ. ಬಿಕಾಸ್ ಏನಕ್ಕೆ ಅಂತಂದರೆ ತುಂಬ ಓವರ್ ಕ್ರೌಡ್ನ ಕಂಟ್ರೋಲ್ ಮಾಡಲಿಕ್ಕೆ. ಸೊ ಇದು 28,000ದಿಂದ 33,000 ಅಂತ ಹೇಳ್ತಿದ್ದಾರೆ, ಬಟ್ ಇದು ಟಿಕೆಟ್ಸ್ ಎಲ್ಲ ಅನೌನ್ಸ್ ಆದಾಗ ಗೊತ್ತಾಗುತ್ತೆ. ಇನ್ನು ಟಿಕೆಟ್ಸ್ ವಿಷಯಕ್ಕೆ ಬರುತ್ತೆ ಅಂದರೆ, ಈ ಸಲ 80% ಆಫ್ ದ ಟಿಕೆಟ್ಸ್ ಫುಲ್ ಡಿಜಿಟಲಲ್ಲೇ ಸೇಲ್ ಮಾಡ್ತಿದ್ದಾರೆ. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇರುತ್ತೆ, RCB ವೆಬ್ಸೈಟ್ಸಲ್ಲಿ ಸಿಗುತ್ತೆ, ಬುಕ್ ಮೈ ಶೋನಲ್ಲಿ ಸಿಗುತ್ತೆ, ಡಿಸ್ಟ್ರಿಕ್ಟಲ್ಲಿ ಸಿಗುತ್ತೆ, ಇಲ್ಲೆಲ್ಲ ಕಡೆ ನಾವು ಟಿಕೆಟ್ಸ್ನ ತೊಗೋಬೋದು. ಸೊ ಈ ಸಲ ಯಾವ ಥರ ಅಂದರೆ, ಟಿಕೆಟ್ ಪರ್ಚೇಸ್ ಮಾಡಿದ ತಕ್ಷಣ ಮತ್ತೆ ತಿರ್ಗಾ ನೀವು ಕ್ಯೂವಲ್ಲಿ ನಿಂತ್ಕೊಂಡು ಮತ್ತು ಟಿಕೆಟ್ ಎಲ್ಲ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಫುಲ್ ಪ್ಯೂರ್ ಡಿಜಿಟಲ್ ಟಿಕೆಟ್ ಇರುತ್ತೆ. ಒಳಗಡೆ ಸ್ಕ್ಯಾನರ್ಸ್ ಫಿಕ್ಸ್ ಮಾಡಿದಾರಂತೆ. ಸೊ ಜಸ್ಟ್ ಸ್ಕ್ಯಾನ್ ಮಾಡೋದು, ಒಳಗಡೆ ಹೋಗೋದು. ಇನ್ನು ಆಫ್ಲೈನ್ ಟಿಕೆಟ್ಸ್ ತೊಗೊಳ್ಳೋರಿಗೆ 20% ಅಷ್ಟು ಮಾತ್ರ ಆಫ್ಲೈನ್ ಟಿಕೆಟ್ಸ್ ಕೊಡ್ತಿದ್ದಾರೆ. ಅದನ್ನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ 3 days ಮುಂಚೆ ಕೊಡ್ತಾರಂತೆ. ಸೊ ಮೇ ಬಿ 28 ಇರೋದ್ರಿಂದ 24th ಅಥವಾ 25th ಆಫ್ಲೈನ್ ಟಿಕೆಟ್ಸು ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ. ಇನ್ನು ಮತ್ತೆ ನ್ಯೂ ಎಂಟ್ರಿ ಗೇಟ್ಸ್ನ ಮಾಡಿದ್ದಾರೆ. ಹೊಸ ವಾಕ್ವೇಸ್ ಇತ್ತಲ್ಲ ನಡ್ಕೊಂಡು ಹೋಗುವಂಥದ್ದು, ಅದನ್ನ ಸ್ವಲ್ಪ ಬ್ರಾಡಾಗಿ ಮಾಡಿದಾರಂತೆ. ಗೇಟ್ಸ್ನ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಅನ್ನೋ ವಿಷಯಗಳೆಲ್ಲ ಬಂದಿದೆ ಆಚೆ. ಮತ್ತು ಹೋಲ್ಡಿಂಗ್ ಏರಿಯಾಸ್ ಅಂತ ಅಂದರೆ, ಜನಗಳು ಮುಂಚೆ ಬಂದು ಕ್ಯೂ ನಿಂತ್ಕೊತಿದ್ರು. ಸೊ ಇವಾಗ ಕ್ರೌಡ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೊಸ ಹೋಲ್ಡಿಂಗ್ ಏರಿಯಾ ಮಾಡಿದ್ದಾರೆ ಫ್ಯಾನ್ಸ್ಗೆ ಅಂತ. ನಮ್ಮ NCA ಗೇಟ್ ಇದೆಯಲ್ಲ, ಪ್ರಾಕ್ಟೀಸ್ ಮಾಡ್ತಾರಲ್ಲ NCA ಗೇಟು, ಸೊ ಅಲ್ಲಿ ಹೊಸ ಹೋಲ್ಡಿಂಗ್ ಏರಿಯಾ ಮಾಡಿದ್ದಾರೆ ಅನ್ನೋ ನ್ಯೂಸ್ ಇದೆ. ಸೊ ಇದ್ರ ಜೊತೆಗೆ AI ಸರ್ವೇಲೆನ್ಸ್ ಕ್ಯಾಮ್ರಾ ಮಾಡಿದ್ದಾರೆ. ಸೊ ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮು ನಮ್ಮ ಚಿನ್ನಸ್ವಾಮಿಲಿ ಇಂಟ್ರೊಡ್ಯೂಸ್ ಆಗಿರೋದು. ಸೊ ಇದಕ್ಕೆ ಆಲ್ಮೋಸ್ಟ್ 4.5 crores ಖರ್ಚು ಮಾಡಿ AI ಸರ್ವೆಲೆನ್ಸ್ ಕ್ಯಾಮ್ರಾ ಮಾಡಿದ್ದಾರೆ. ಸೊ ಇದಕ್ಕೆ RCBನೇ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಇದೆ. RCB ಅವರೇ ಪೇ ಮಾಡಿ RCB ಅವರೇ ಇನ್ಸ್ಟಾಲ್ ಮಾಡಿಸಿದ್ದಾರೆ ಅಂತ. ಸೊ ಇದರಿಂದ ಯಾವ ಥರ ಇನ್ಫಾರ್ಮೇಷನ್ ಅಂತಂದರೆ, ಇವಾಗ ಗೇಟ್ಸ್ ಹತ್ರ ಜನ ಎಷ್ಟು ಕ್ರೌಡ್ ಬರ್ತಿದ್ದಾರೆ, ಎಷ್ಟು ಕ್ರೌಡ್ ಹೊರಗಡೆ ಇದ್ದಾರೆ, ಎಷ್ಟು ಜನ ಒಳಗಡೆ ಬರ್ತಿದ್ದಾರೆ ಅನ್ನೋ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದೊಂದು ದೊಡ್ಡ ಅಡ್ವಾಂಟೇಜು ಈ ಸಲ ಕ್ರೌಡ್ನ ಕಂಟ್ರೋಲ್ ಮಾಡಲಿಕ್ಕೆ. ಸೊ ಮತ್ತು ಇವಾಗ KCA ಅವರು ಕರ್ನಾಟಕ ಗೌರ್ಮೆಂಟ್ ಜೊತೆಲಿ ಮಾತಾಡಿ ಬ್ಯಾಂಗ್ಳೂರು ಮೆಟ್ರೋ ಟ್ರೈಲ್ನ ಸ್ವಲ್ಪ ಜಾಸ್ತಿ ಹಾಕಿಸ್ಬೇಕು, ಬಿಕಾಸ್ ಆನ್ ದ ಮ್ಯಾಚ್ ಡೇಸ್ ಅನ್ನೋ ಡಿಸ್ಕಷನ್ಸ್ ಇದೆ. ಸೊ ನನ್ನ ಪ್ರಕಾರ ಅದು ಕೂಡ ಆಗುತ್ತೆ ಅನಿಸುತ್ತೆ. ಇನ್ನು ಪಾರ್ಕಿಂಗ್ ಸ್ಪೇಸ್ಗಳನ್ನೆಲ್ಲ 2-3 ಎಕ್ಸ್ಟ್ರಾ ಪಾರ್ಕಿಂಗ್ ಸ್ಪೇಸಸ್ ಮಾಡಿದ್ದಾರೆ. ಈ ಟಿಕೆಟ್ಸ್ಗೆ ಇಂಥ ಪಾರ್ಕಿಂಗ್ ಸ್ಪೇಸಸ್ಸೇ ಅಂತ ಮೆನ್ಷನ್ ಕೂಡ ಮಾಡಿರ್ತಾರೆ ಅನ್ನೋ ಇನ್ಫಾರ್ಮೇಷನ್ಸ್ ಇದೆ. ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸು ಸಿಕ್ಕಿದೆ. ಸೊ ಈ ಸಲ ಯಾರೇ ಮ್ಯಾಚ್ ನೋಡೋಕೆ ಹೋಗೋರು ಹುಷಾರಾಗಿ ಹೋಗಿ, ಆರಾಮಾಗಿ ನೆಮ್ಮದಿಯಾಗಿ ಮ್ಯಾಚ್ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟಲ್ಲಿ ತಿಳಿಸಿ. ಸೊ ಇನ್ನೂ ಯಾವುದಾದ್ರು ಕ್ರಿಕೆಟ್ ರಿಲೇಟೆಡ್ ಕಂಟೆಂಟ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.